ವೀಕ್ಷಕರೇ ನಮಸ್ಕಾರ. ರೈಡ್ ಸಿನಿಮಾ ಒಂದು ಹೊಸ ಕಥೆಯೊಂದಿಗೆ ಇದೇ ಜನವರಿ 24ಕ್ಕೆ ನಿಮ್ಮ ಮುಂದೆ ಬರ್ತಿದೆ. ಹೊಸಬ್ರು ಅಂತಲೇ ಹೇಳ್ಬೋದು. ಹೊಸಬ್ರು ಅಂತ ಹೇಳೋದಕ್ಕಿಂತ ಕೆಲವೊಂದಷ್ಟು ಅನುಭವಗಳಿದೆ. ಸೊ ಅವರ ಒಂದು ದೊಡ್ಡ ಕನಸು ಪರದೆ ಮೇಲೆ ಇದೇ ಜನವರಿ 24ಕ್ಕೆ ಬರ್ತಿದೆ. ಸೊ ಯಾವ ರೀತಿ ಅವರು ಸಿನಿಮಾದ ಮೇಲೆ ನಿರೀಕ್ಷೆಗಳು ಇಟ್ಕೊಂಡಿದ್ದಾರೆ ಅಂತ ಮಾತಾಡಿಸ್ತಾ ಹೋಗೋಣ. ನೀರಜ್ ನಮಸ್ತೆ. ನಮಸ್ತೆ ಬ್ರೋ. ಸರ್ ನಮಸ್ತೆ. ನಮ್ಮ ನೀರಜ್ ಬಗ್ಗೆ ಹೇಳಂಗಿಲ್ಲ, ಯಾಕಂದ್ರೆ ನಮ್ಮ ನೀರಜ್ ಅವರು ಒಂದು ಕರಿಯರ್ ಸ್ಟಾರ್ಟ್ ಆಗಿದೆ ನಮ್ಮ ಸುದ್ದಿ ಮನೆಯ ಸಂಸ್ಥೆಯಿಂದನೇ. ಹೌದು. ಸೊ ನೀರಜ್ ಅವರೇ ಏನ್ ಹೇಳ್ತೀರಿ ಮೊದಲಾಗಿ? ಥ್ಯಾಂಕ್ ಯು ಸೋ ಮಚ್ ಶ್ಯಾಮ್ ಬ್ರೋ. ಸುದ್ದಿ ಮನೆ ನನ್ನ ಜೀವನ ಕಟ್ಕೊಟ್ಟಿದ್ದು. ಇವತ್ತು ಮೀಡಿಯಾದಲ್ಲಿ ಏನೋ ಒಂದು ಹೆಸರು ಬಂದಿದೆ ಅಂದರೆ, ಮೀಡಿಯಾದಲ್ಲಿ ನೀರಜ್ ಅಂತ ಏನೋ ಗುರುತಿಸ್ಕೊಂಡಿದ್ದೀನಿ ಅಂದರೆ ಅದು ಸುದ್ದಿ ಮನೆಯಿಂದಲೇ. ಯಾರು ಕೇಳಿದ್ರು ಇವಾಗಲೂ ಸುದ್ದಿ ಮನೆ ಅಂತ ನೀರಜ್ ಅಂತಲೇ ಸೇವೆ ಮಾಡ್ಕೊಂಡಿರ್ತಾರೆ. ಅಷ್ಟು ಕೆಲಸ ಮಾಡಿದ್ದೀವಿ. ನನಗೆ ನಮ್ಮ ಶ್ಯಾಮಣ್ಣ ಇರ್ಬೋದು, ಬ್ಯಾಂಕಲ್ಲಿದ್ದಾರೆ ಅವರು, ನಾನು ಈ ಶ್ಯಾಮ್ ಅವರು ಇರ್ಬೋದು, ಎಲ್ಲ ಕೊಲೀಗ್ಸು, ಸಂತೋಷ್ ಸರು, ಸಾಗರ್ ಸರು, ಆಮೇಲೆ ನಮ್ಮ ಗಿರಿಬ್ರು, ಎಲ್ಲನೂ ನಾವೆಲ್ಲ ಟೀಮು ಸ್ಟಾರ್ಟ್ ಮಾಡಿದ್ದು. ಇವತ್ತು ಅವ್ರ ಜೊತೆ ಸೇರ್ಕೊಂಡು ನಾನು ದೊಡ್ಡ ಮಟ್ಟಕ್ಕೆ ನಮ್ಮ ಡೈರೆಕ್ಟರ್ ಚಾನ್ಸ್ ಸಿಗೋಕ್ಕೂ ಅದೇ ಕಾರಣ. ನೋಡಿದ್ರು ಇವರೆಲ್ಲದಕ್ಕಿಂತ ಮುಂಚೆ ಪರಿಚಯ ಆಗಿದ್ರು. ಬಟ್ ಸುದ್ದಿ ಮನೆ ಅನ್ನೋದು ನನಗೆ ಭಾಳ ಜೀವನದಲ್ಲಿ ಮರೆಯೋಕ್ಕಾಗ್ದಿಲ್ಲರೋ ಅಷ್ಟು. ಜೊತೆಗೆ ಇವತ್ತೇನೋ ಕರಿಯರ್ ಸ್ಟಾರ್ಟ್ ಆಗಿದ್ರು, ಕರಿಯರಲ್ಲಿ ಇವತ್ತು ಸಿನಿಮಾ ಇದೆ ಅಂದರೆ ಅದು ಸುದ್ದಿ ಮನೆಯಿಂದಲೇ. ಲೈಫಲ್ಲಿ ಮರೆಯೋಂಗಿಲ್ಲ ಅದು. ಡೈರೆಕ್ಟ್ರೇ ಏನು ಗೊತ್ತಾ, ನಮ್ಮ ನೀರಜ್ ಅವರು ಒಂದು ಸಿನಿಮಾದಲ್ಲಿ ನಾವು ಏನಾದ್ರು ಒಂದು ಸಾಧನೆ ಮಾಡ್ಬೇಕಂತ ಹೇಳಿ ಅವಾಗ ತುಂಬಾ ನಮ್ಮ ಹತ್ರ ಹಂಚ್ಕೊಂತಿದ್ರು. ನಾನು ದೊಡ್ಡ ಪರದೆ ಮೇಲೆ ಕಾಣಿಸ್ಬೇಕು, ನಾನು ಇನ್ನೂ ತುಂಬ ಎತ್ತರಕ್ಕೆ ಬೆಳಿಬೇಕು ಅಂತೇಳಿ ತುಂಬಾನೇ ಅವರು ಒಳಗಡೆ ಇರ್ತಕ್ಕಂಥ ಒಂದು ಉತ್ಸಾಹನ ನಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ರು. ಸೊ ಅದೇ ರೀತಿ ಇವತ್ತು ಅವರು ಆ ಒಂದು ಎಲ್ಲ ನಿಮ್ಮ ನೀವು ಕಂಡಂತ ಒಂದು ಇದು ಏನ್ ಹೇಳ್ತಾರೆ, ಅದು ಮ್ಯಾನಿಫೆಸ್ಟೇಷನ್ ಮಾಡಿದೆ. ಅಂದ್ರೆ ಈ ತರನೇ ಆಗ್ಬೇಕು ಅನ್ನೋ ಕನಸಿತ್ತು, ಅದು ಎಳ್ಕೊಂಡು ಹೋಯ್ತು ಇವತ್ತು ನಮ್ಗೆ. ಅವ್ರ ಆ ಟೈಮಲ್ಲಿ ಒಂದು ಸಣ್ಣ ರೋಲ್ ಕೊಡಿ ಸರ್ ಅಂತ. ಸಣ್ಣ ರೋಲ್ ಒಂದು ಕೊಡಿ ಸರ್, ಚಾನ್ಸು ಯಾರು ಕೊಡ್ತಿಲ್ಲ ಸರ್, ಇಡೀ ಎಲ್ಲಾ ಕಡೆ ಅಲ್ಲ. ಅವಾಗ್ಲೂ ಒಂದು ಹೇರ್ಸ್ ಬಿಟ್ಟಿದೆ ಸರ್, ಅದನ್ನ ಕಟ್ ಮಾಡಿಸ್ಬಿಟ್ರು ಈ ಒಂದು ಕ್ಯಾರೆಕ್ಟರ್ಗೋಸ್ಕರ. ಆಕ್ಚುಲಿ ಅದು ಸಿನಿಮಾ ಆಗ್ಬೇಕಾಯ್ತು ಸರ್, ನೆನಪಿದೆಯಲ್ವ ನಿಮ್ಗೆ ಗೊತ್ತಿಲ್ಲ. ಒಂದು ಶೂಟ್ ಮಾಡೋದಕ್ಕೋಸ್ಕರ ಸರ್ ಕರೆಸಿ ಅವಾಗಲೂ ಕಟ್ ಮಾಡಿಸಿ ನಾನು ಲಾಂಗ್ ಹೇರ್ ಬಿಟ್ಟಿದ್ದೆ ಅವಾಗ, ಬೇರೆ ಯಾವುದೋ ಒಂದು ಸಿನಿಮಾ ಮೂವಿಗೆ. ಅವಾಗ ಅವರು ಅದು ಹೇಳಿದರು. ಬಟ್ ಸರ್ ದೊಡ್ಡ ಲೀಡ್ ಕ್ಯಾರೆಕ್ಟ್ರು, ಇದು ನೀವು ಮಾಡಲೇಬೇಕು ಅಂತ ಕಡೆ ಕಟ್ ಮಾಡಿಸಿದ್ರು. ಅದು ನೋಡಿದ್ರೆ ಅದು ಕಟ್ ಆಗೋಯ್ತು ಸಿನಿಮಾನೆ, ಆಗಲಿಲ್ಲ. ಅದು ಹಿಂಗೆ ಬಂತದು. ನಾನು ಹೇಳಿದಕ್ಕೆ ಕಟ್. ಹೌದೌದು. ಅಲ್ಲ, ಎರಡು ಸಿನಿಮಾನು ಅದು ಕರೋನಾ ಬಂತು, ಮೇನ್ ಕರೋನಾ ಬಂದಿದ್ರಿಂದ ಅದು ನಿಂತ್ಕೊಂತಷ್ಟೇ. ನೀರಜ್ ಹೆಂಗಂದ್ರೆ ಈ ರೈಡ್ ಸಿನಿಮಾಗೂ ನಿಮ್ಗೂ ತುಂಬಾ ಏನೋ ಒಂಥರ ತುಂಬಾ ಹತ್ರವಾದ ಸಂಬಂಧ ಅನ್ಸುತ್ತೆ. ಯಾಕಂದ್ರೆ ಸರ್ ಇವ್ರ ಹತ್ರ ಕೂಡ ಒಂದು ರಾಯಲ್ ಎನ್ಫೀಲ್ಡ್ ಬುಲೆಟ್ ಇದೆ. ಕರೆದಾಗ ಬನ್ನಿ ನಿಮ್ನ ನೋಡ್ಬೇಕು, ಒಂದು ಕ್ಯಾರೆಕ್ಟರ್ ಇದೆ ಬನ್ನಿ ಅಂತ ಹೇಳಿದೆ. ಅವ್ರು ಬಂದ ತಕ್ಷಣ ರಾಯಲ್ ಎನ್ಫೀಲ್ಡ್ ಅಲ್ಲೇ ಬಂದ್ರು. ಏನು ನಮ್ ಶಿಶಿರ್ ರೋಲ್ ತರನೇ ಬಂದವ್ರು. ಫಿಕ್ಸ್ ನಾನು ಇವ್ರದ್ದು ಆ ಟೈಮಲ್ಲಿ ಪಾಪ ಏನು ಗೊತ್ತಿಲ್ಲ, ಏನು ಕಂಡೀಷನ್ ಇದ್ರು ಆ ಟೈಮಲ್ಲಿ, ತುಂಬಾ ಏನೋ ಪೇನ್ ಅಲ್ಲಿ ಇದ್ರು ಅನ್ಕೋತೀನಿ. ಅವ್ರಿಗೆ ಇಲ್ಲೆಲ್ಲ ಡಾರ್ಕ್ ಸರ್ಕಲ್ ಆಗ್ಬಿಟ್ಟಿತ್ತು. ಸೊ ಆ ಡಾರ್ಕ್ ಸರ್ಕಲ್ ನನ್ನ ಸೈಕೋ ಕ್ಯಾರೆಕ್ಟರ್ ಅದು. ಅದಕ್ಕೂ ನನ್ನ ಮೇಕಪ್ ಹಾಕ್ಸೋದೇ ಬೇಕಾಗಿಲ್ಲ, ಹಂಗಿದ್ರು. ನ್ಯಾಚುರಲ್ ಆಗಿ ಆ ಥರ ಇದ್ರು, ಸೈಕೋ ಥರನೇ ಕಾಣಿಸ್ತಾ ಇದ್ರು. ನಾನು ಆಮೇಲೆ ಪರ್ಸನಲ್ ಆಗಿ ಕೇಳ್ಕೊಂಡೆ ಏನೋ ಪ್ರಾಬ್ಲಮ್ ಏನು ಅಂತ. ಬಟ್ ನನಗೆ ಮನ್ಸೊಳಗಡೆ ಖುಷಿ, ಏನಾದರೂ ನನ್ನ ಶಿಶಿರ್ಗೆ ಯಾಕನ್ನ ಕ್ಯಾರೆಕ್ಟರ್ಗೆ ಅರ್ಥ ಆದವರಲ್ಲ, ರಾಯಲ್ ಎನ್ಫೀಲ್ಡಲ್ಲೇ ಬಂದರು. ಸೊ ಸೂಪರ್ ಅಂದ್ಬಿಟ್ಟು ನಾನು ಫಿಕ್ಸ್ ಆಗ್ಬಿಟ್ಟೆ. ಫಿಕ್ಸ್ ಅಂದರೆ ಅದಕ್ಕೆ ಮುಂಚೆ ಇವರು ಒಂದು ಶೀಟ್ ಡೈಲಾಗ್ ಕೊಟ್ಟೆ, ಇದನ್ನು ಮಾಡಿ 100% ಆಮೇಲೆ ನೋಡ್ತೀನಿ ಹೇಳ್ತೀನಿ ಅಂತ ಹೇಳಿದೆ. ಅಲ್ಲೇ ಮಾಡಿದ್ರು, ಅದ್ಭುತವಾಗಿ ಮಾಡಿದ್ರು. ಆ ಟೈಮಲ್ಲಿ ನಾನು ಏನೋ ಅಂದ್ಕೊಂಡು ಹುಡುಕ್ತಿದ್ನಲ್ಲ, ತುಂಬ ಸ್ಟ್ರಗಲ್ ಮಾಡಿ ಹುಡುಕ್ತಿದ್ದೆ ಆ ಕ್ಯಾರೆಕ್ಟರ್ನ. ಕೆಲವರು ಏನಾದ್ರು ನಿಮಗೆ ಗೊತ್ತಲ್ಲ, ದುಡ್ಡು ಕೊಡ್ತೀವಿ ಮಾಡ್ತಿದ್ದೆಲ್ಲ ಬರ್ತಾರೆ. ನನ್ನ ಮುಂದೆಲ್ಲ ಹೇಳಿದ್ದಾರೆ, ಅದಕ್ಕೆ ಯಾವುದಕ್ಕೂ ಬಗ್ಲಿಲ್ಲ ನಾನು. ಸೊ ನಾನೇನು ಮಾಡಿದೆ, ನನಗೆ ಆ ಕ್ಯಾರೆಕ್ಟರ್ ಬೇಕಿತ್ತಷ್ಟೇ. ಇವರು ಅದು ಕಾಣಿಸಿದ್ರು, ಫೈನಲಿ ಫಿಕ್ಸ್ ಆದೆ. ಭಗವಂತಗೂ ಥ್ಯಾಂಕ್ಸ್ ಹೇಳ್ತೆ. ಅಪ್ಪ ನನ್ನ ಹುಡುಕಾಟ ತಪ್ಪಿಸ್ತಲ್ಲಪ್ಪ ಸಾಕು ಅಂದ್ಬಿಟ್ಟು ಅಷ್ಟಂದರೆ ನನಗೆ ಅಲ್ಲೇ ಕಾನ್ಫಿಡೆಂಟ್ ಬಂದ್ಬಿಡ್ತು. ಇದೊಂದು ಕ್ಯಾರೆಕ್ಟ್ರು ಇಂಡಸ್ಟ್ರಿಲಿ ಒಂದು ಹೆಸರು ಮಾಡುತ್ತೆ ಅಂತ ಒಂದು ಕಾನ್ಫಿಡೆಂಟ್. ಸೊ ಅದೇ ಥರನೇ ಮೂಡ್ ಬಂತು. ನಾನು ಏನು ಅಂದ್ಕೊಂಡು ಬರ್ದಿದ್ನಲ್ಲ ಅದೇ ಥರ ಮೂಡ್ ಬಂದಿದೆ. ನೀವು ಈ ನೀರಜ್ ಅನ್ನೋ ಕ್ಯಾರೆಕ್ಟರ್ನ ಆನ್ ಸ್ಕ್ರೀನ್ ನೋಡ್ತಿದ್ರೆ ನೀವೇ ನಂಬಲ್ಲ, ಯಪ್ಪ ನಮ್ಮ ನೀರಜ ಹಿಂಗೆ ಮಾಡಿರೋದು ಆ್ಯಕ್ಟಿಂಗ್ ಅಂತ ನಿಮ್ಗೆ ಅನಿಸ್ಬಿಡುತ್ತೆ. ಆಮೇಲೆ ಹೇಳಿಲ್ಲ, ಆ ಕ್ಯಾರೆಕ್ಟ್ರು ತುಂಬ ಕಾಡುತ್ತೆ, ತುಂಬ ಜನನ ಕಾಡುತ್ತೆ. ಎಸ್ಪೆಷಲಿ ಪ್ರೇಮಿಗಳನ್ನಂತೂ ಮಲ್ಗಕ್ಕೆ ಬಿಡಲ್ಲ, ಆ ಥರ ಒಂದು ಕ್ಯಾರೆಕ್ಟರ್. ನಮ್ಮ ನೀರಜಾಗೆ ಯಾವ ಥರ ಕ್ಯಾರೆಕ್ಟರ್ ಕೊಟ್ಟಿದ್ದೀರಾ ಸರ್? ಅದೇ ಒಂದು ಆಂಟಿ ಹೀರೋ ಅಲ್ಲ, ಆಂಟಿ ಅಂದ್ರೆ ಆಂಟಿ ಹೀರೋ.
ಆಂಟಿ ಇಲ್ಲ ಸರ್, ಅವ್ರು ಬೇರೆ ಬೇರೆ ಇಮೇಜಿನೇಷನ್ ಹೊಟ್ಟೋಗ್ತಾರೆ, ಅವ್ರಿಗೆಲ್ಲ ಮಳೆ ಕಥೆಗಳು ಕಷ್ಟ ಆಗ್ಬಿಡುತ್ತೆ. ಅಲ್ಲ ಬಾಯ್ ತಪ್ಪ ಇಲ್ಲ ಇಲ್ಲ ಆ ಥರದ್ದೇನಿಲ್ಲ. ಆಂಟಿ ಹೀರೋ ಅಂದ್ರೆ ನಿಮ್ಗೆ ಪ್ರತಿ ಇಂಡಸ್ಟ್ರಿಲಿ, ಯಾವುದೇ ಇಂಡಸ್ಟ್ರಿ ಆಗಿರ್ಬೋದು, ಬಾಲಿವುಡ್, ಹಾಲಿವುಡ್, ನಮ್ಮ ಸ್ಯಾಂಡಲ್ವುಡ್ವರೆಗೂ ನೀವು ಎಲ್ಲರೂ ಆಂಟಿ ಹೀರೋ ಕ್ಯಾರೆಕ್ಟರ್ನ ಹುಡುಕ್ತಾರೆ ಜನ. ಯಾವುದೇ ಆರ್ಟಿಸ್ಟ್ಗೂ ಅವರು ಇವನ್ ಸೂಪರ್ ಸ್ಟಾರ್ಸ್ಗಳು ಕೂಡ ಆಂಟಿ ಹೀರೋ ಪರ್ಫಾರ್ಮೆನ್ಸು ಕಾನ್ಸೆಪ್ಟ್ನ ಕಾಯ್ತಾ ಇರ್ತಾರೆ. ಅವ್ರಿಗೆ ವರವಾಗಿ ಫಸ್ಟ್ ಸಿನಿಮಾನೇ ಸಿಕ್ಬಿಟ್ಟಿದೆ. ಅದೇನೋ ಪಾಪ ಅವ್ರು ಏನು ಬ್ಲೆಸ್ಡೋ ಇಲ್ಲ ಅವ್ರ ಅಪ್ಪ ಅಮ್ಮ ಮಾಡಿದ ಪುಣ್ಯನೋ ಏನೋ ಗೊತ್ತಿಲ್ಲ, ಅದು ವರವಾಗ ಅವ್ರಿಗೆ ಆ ಕ್ಯಾರೆಕ್ಟರ್ ಸಿಕ್ಕಿದೆ. ನಾನು ಅಂದ್ಕೊಂಡಿದ್ದೆ ಈ ಕ್ಯಾರೆಕ್ಟರ್ ಯಾರೇ ಮಾಡಲಿ ಅವ್ರು ದೊಡ್ಡ ಹೆಸರು ಅನ್ನೋದೇ. ಬಟ್ ನಾನು ಒಂದು ಒಳ್ಳೆ ಕಲಾವಿದ್ರನ್ನೇ ಮೈಂಡಲ್ಲಿ ಇಟ್ಕೊಂಡು ಬರೆದಿದ್ದೆ, ಅದು ಆಫ್ಟರ್ ರಿಲೀಸ್ ಹೇಳ್ತೀನಿ. ಬಟ್ ಇದು ಮಾತ್ರ ಮಹತ್ವದ ಒಂದು ಪಾತ್ರ. ಇದು ನಾನು ಸುಮ್ಮನೆ ಪ್ರೊಡ್ಯೂಸರ್ ಸಿಕ್ಕಿದ್ರು ಇದು ಮಾಡ್ಬಿಡೋಣ, ಅಷ್ಟೆಷ್ಟಲ್ಲಿ ಮಾಡ್ಬಿಡೋಣ, ಹಿಂಗೆ ಮಾಡ್ಬಿಡೋಣ ಆ ಥರ ಇದು ಮಾಡಿದ್ದಾರೆ. ಈ ಕತೆಗೆ ಅಂತ ಡೆಡಿಕೇಶನ್ 3 to 4 years ಮಾಡಿದ್ದೀನಿ. 3 to 4 years ಸ್ಟ್ರಗಲ್ ಮಾಡಿದ್ದೀನಿ. ಒಂದು ಚೂರು ಪ್ರತಿಯೊಂದು ಅಂಶನೂ ನನಗೆ ಇಷ್ಟ ಆಗಲಿಲ್ಲ ಅಂತಂದರೆ ಮಧ್ಯರಾತ್ರಿಲಿ ಎದ್ದು ಹೊಡೆದಾಕ್ಬಿಟ್ಟು ಇನ್ನೊಂದು ಥರ ಬರೀತೀನಿ. ಆ ಥರ ನಾನೇ ಪಾಲಿಷ್ ಮಾಡಿ ಬರೆದು ಎಡಿಟಿಂಗ್ ಟೇಬಲಲ್ಲಿ ಇನ್ನೂ ಪಾಲಿಷ್ ಆಗಿ ಲಾಸ್ಟ್ ಅಪ್ ಟು ರಿಲೀಸ್ವರೆಗೂ ಪಾಲಿಷ್ ಆಗಿ ಅದು ಫೈನಲ್ ಔಟು ದಿ ಬೆಸ್ಟ್ ಬಂದಿದೆ. ಆ ಜನ ಅದನ್ನು ಆ ಸಿನಿಮಾಗೆ ಫೀಲ್ ಮಾಡ್ತಾರೆ. ಸೊ ಯಾವುದಪ್ಪ ಇದು ಸಿನಿಮಾ, ಹೊಸಬರುಗಳು ಎಲ್ಲ ಏನೋ ಒಂಥರ ಏನೋ ಇವಾಗಲೇ ಅನಿಸಿರುತ್ತೆ ನೋಡೋರಿಗೆ, ಏನೋ ವಿಶೇಷವಾಗಿದೆಯಲ್ಲ, ಪೋಸ್ಟರ್ ನೋಡಿ ನೀವು ಸಮಥಿಂಗ್ ಸ್ಪೆಷಲ್ ಇದೆಯಲ್ಲ ಅಂತ ಅನಿಸುತ್ತೆ. ನಮ್ಮ ಮಣಿ ಸರ್ ಡಿಸೈನ್ ಮಾಡಿಕೊಟ್ರದು, ನಾನು ಅಂದ್ಕೊಂಡಾಗ ಒಳ್ಳೆ ಡಿಸೈನ್ ಮಾಡ್ಕೊಟ್ರು, ಅದ್ಭುತವಾಗಿ ಮಾಡ್ಕೊಟ್ರು. ಬಟ್ ನಮ್ಮ ನೀರಜ್ ನಾಕಂಗಿಲ್ಲ, ಅದೊಂದು ಸೀಕ್ರೆಟ್. ಪೋಸ್ಟರ್ ಹಾಕಿಲ್ಲ ಅನ್ನೋದೇ ಸೀಕ್ರೆಟ್. ಟ್ರೈಲರಲ್ಲೂ ಕಡಿಮೆ ತೋರಿಸಿದ್ದಾರೆ, ಕೆಲವೊಂದು ಪ್ರೆಸ್ಸಲ್ಲಿ ಒಂದು ಸಾಂಗ್ ತೋರಿಸಿದ್ರು ಅಷ್ಟೇ. ಒಂದು ಸಾಂಗ್ ನಾನು ಕ್ಲಾಪ್ಸ್ ಎಲ್ಲ ಮಾಡಿದ್ರು ಸಾಂಗ್ಗೆ. ನೆನ್ನೆ ಶ್ರೀಮುರಳಿ ಸರ್ ಕೂಡ ನೋಡಿದ್ರು ಆಡಿಯೋ ಲಾಂಚ್ ಟೈಮಲ್ಲಿ ಶ್ರೀಮುರಳಿ ಸರ್ ಕೂಡ ನೆನ್ನೆ ಅವರು ಅಪ್ರಿಷಿಯೇಟ್ ಮಾಡಿದ್ರು. ಇವರು ಬಂದಿದ್ರು ಅವತ್ತು ಪ್ರೆಸ್ ಮೀಟ್, ರೇಣುಕಂಬದಲ್ಲಿ ಒಂದು ಕ್ಲಾಸ್ ಬಂದು ನೀವೇ ನೋಡಿದ್ರೆ ಸಿಳ್ಳೆಳ ಬಂದ್ಬಿಡ್ತು. ಅದು ರಿಯಲ್ ಆಕ್ಚುಲಿ ಆ ಸೀನ್ಗೆ ಸಿಳ್ಳೆ ಬರುತ್ತೆ, ಇವ್ರ ಎಂಟ್ರಿ ಸೀನ್ಗೆ ಸಿಳ್ಳೆ ಬರುತ್ತೆ. ನೀರಜ್ ಅವರೇ, ನಿಮ್ಗೆ ಅಂದ್ರೆ ನೀವು ಅಷ್ಟು ದಿನಗಳು ಕಾಲ ಸ್ಟ್ರಗಲ್ ಪಟ್ಟಂಥದ್ದು, ನೀವು ಕಟ್ಕೊಂಡದ ಕನಸು ಆಸೆ ಎಲ್ಲ ಇದ್ರ ಮುಖಾಂತರನೇ ಅಂದ್ರೆ ಅದು ಈಡೇರಿದೆ ಅನ್ಬೋದು. ಹೌದು. ಸೊ ಎಷ್ಟು ಖುಷಿ ಕೊಡ್ತಿದ್ದೇವೆ ನಿಮ್ಗೆ ನಿಜವಾಗ್ಲೂ. ಇಲ್ಲಿದ್ದವನು ಇಲ್ಲಿಗೆ ಬಂದಿದ್ದೀನಿ ಅಂದ್ರೆ ದೊಡ್ಡ ಶ್ರಮ ಎಂತೋ ಇದೆ, ಎಲ್ರಿಗೂ ಗೊತ್ತು. ನಿಮ್ಗೆ ಸ್ಟಂಟ್ ಕ್ಲಾಸ್ಗೆ ಹೋಗ್ತಿದ್ದೆ ಬೆಳಗ್ಗೆ. ಇವರೆಲ್ಲ ಇವ್ರ ಬಾಡಿ ಜಿಮ್ಮು ಸರ್, ಇವರು ಒಳ್ಳೆ ಬಾಡಿ. ಇವ್ರನ್ನ ಕೇಳಿ ಅಣ್ಣ ನಿಮ್ದು ಏನಣ್ಣ ಬಾಡಿ ಹಿಂಗೆ ಮಾಡಿಕೊಂಡು ಫಿಟ್ಟಾಗಿ ಮಾಡಿಕೊಂಡಿದ್ಯಾ, ನಾನು ಹೆಂಗಣ ಮಾಡೋದು ಅಂತ ಕೇಳ್ತಾ ಇದ್ದೆ. ಅಂದರೆ ಅಷ್ಟು ನಾವೆಲ್ಲ ಮಾತಾಡ್ಕೊಂಡು ಸ್ಟಾರ್ಟಿಂಗ್ ಡೇಸಲ್ಲಿ ನಾನು ಹೆಂಗೆ ಮಾಡೋದು, ಜಿಮ್ಗೆ ಇದಕ್ಕೆ ಹೋಗೋದು ಎಲ್ಲ ಪ್ಲ್ಯಾನಲ್ಲಿ ಇತ್ತು. ಜಿಮ್ಗೆ ಹೋಗಿವೆ, ಸ್ಟಂಟ್ ಕ್ಲಾಸ್ಗೆ ಹೋಗಿ ಇವರೆಲ್ಲ ರೇಗ್ಸೋರು, ಏನು ನೀರಜ್ ಏನೇನು ಮಾಡಬೇಕು ಅಂದ್ಕೊಂಡಿದ್ಯಾ ನೀವೆಲ್ಲ ಅಂತ. ಶ್ಯಾಮಣ್ಣನೂ ಎಲ್ಲ ಎಷ್ಟೊಂದು ಸಲ ನೀರಜ್ ಇಲ್ಲಷ್ಟೇ ಕಷ್ಟ ಅಲ್ಲ ತಮಾಷೆ ಎಲ್ಲ ಎಲ್ಲರನ್ನೂ ನೋಡ್ಬಿಟ್ಟಿದ್ದೀನಿ. ಯಾಕಂದ್ರೆ ಅವ್ರು ನೋಡಿದ್ದಾರೆ, ಅವರು ಎಲ್ಲ ಥರದವ್ರನ್ನೂ ನೋಡಿದ್ದಾರೆ, ಹೇಳ್ಕೊಟ್ಟಿದ್ರು ಅವರು ಒಂದಷ್ಟು. ಇಂಥವ್ರು ಹಿಂಗೆ ಇರ್ತಾರೆ, ದೊಡ್ಡವ್ರು ಹೆಂಗೆ, ಚಿಕ್ಕವ್ರು ಹೆಂಗೆ ಎಲ್ಲ ಚಿಕ್ಕದ್ರಿಂದ ಸ್ಪೂನ್ ಫೀಡ್ ಮಾಡೋರೆ. ಗೊತ್ತಾಯ್ತು ನಮಗೆ ಇಂಡಸ್ಟ್ರಿ ನಾವು ಅಂದ್ಕೊಂಡಂಗೆ ದೂರದ ಬೆಟ್ಟ ನುಣಗಲ್ಲ ಸರ್, ಅದು ಎಲ್ಲ ಈಸಿ ಅನ್ಕೊಂಡ್ಬಿಟ್ಟಿದ್ದೆ ನಾನು. ಸೈಕಲ್ ನೋಡಿದೆ ಬಿಡಲ್ಲ. ಹೌದು. ಸರಸ್ವತಿ ಆ ತಾಯಿ ಏನು ಗೊತ್ತಾ, ಪ್ರತಿಯೊಬ್ಬರು ಈ ಸೈಕಲ್ ಓಡಿಸಿ ಕಷ್ಟ ಸುಖ ಅಂದ್ರೆ ಏನು, ಅವಮಾನಗಳಂದ್ರೆ ಏನು, ಪ್ರತಿಯೊಂದಕ್ಕೂ ನಿಮಗೆ ಮನದಾಟ ಮಾಡಿಸೇನೆ ನಿಮ್ಮನ್ನ ಆ ಸ್ಥಾನಕ್ಕೆ ಒಂದು ಕೊಡೋದು. ಅಲ್ಲಿ ಯಾರೇ ಇವತ್ತು ಗೊತ್ತಿರ್ಬೋದು, ಅವ್ರಿಗೆ ಗೊತ್ತಿರ್ತಾವೆ ಅವ್ರ ಪರ್ಸ್ನಲಿ. ಇವತ್ತು ಯಾರೆಲ್ಲ ಸೂಪರ್ ಸ್ಟಾರ್ಸ್ಗಳು ಇದ್ದಾರೆ ಅವ್ರ ಪರ್ಸ್ನಲಿ ಗೊತ್ತಿರ್ತಾರೆ ಅವ್ರು ಏನು ಸ್ಟ್ರಗಲ್ ಮಾಡ್ತಿದ್ರು ಅಂತ. ಪ್ರತಿಯೊಂದು ಸಾಧನೆಗೂ ಕೂಡ ತುಂಬ ಸ್ಟ್ರಗಲ್ ಇದ್ದೇ ಇರುತ್ತೆ. ಸ್ಟ್ರಗಲ್ ಮಾಡಿದ್ರೆ ಅವನು ಶಿಲ್ಪಿ ಆಗುತ್ತೆ. ಎಕ್ಸಾಕ್ಟ್. ಈ ನನ್ನ ಸುದ್ದಿ ಮನೆಯದು ಮಾತು ಯಾಕಂದ್ರೆ ಹೇಳ್ತೀನಿ ಅಂದರೆ, ಚಾನಲ್ ಬಗ್ಗೆ ಹೇಳ್ತೀನಿ ಅಂತ ಕಾನ್ಫಿಡೆನ್ಸ್ ಕಲಿಸಿದ್ದು ನನಗೆ. ಪೊಲಿಟಿಷಿಯನ್ಸ್ ಇಂಟರ್ವ್ಯೂಸ್ ಮಾಡಿದಿರ್ಬೋದು, ನಾವು ತುಂಬ ಮಾಡಿದ್ದೀವಿ, ಎಷ್ಟು ಆ್ಯಕ್ಟಿವಿಟೀಸ್ಗಳು ಮಾಡಿದ್ದೀವಿ. ದೊಡ್ಡವ್ರ ಜೊತೆ ನಾನು ಸಂದರ್ಶನ ಮಾಡೋಕ್ಕೆ, ಇಂಟರ್ವ್ಯೂಸ್ ಮಾಡೋಕ್ಕೆ ಸುದ್ದಿ ಮನೆಯೇ ಕಾರಣ. ತುಂಬ ದೊಡ್ಡ ಪೊಲಿಟಿಷಿಯನ್ಸ್, ಮಿನಿಸ್ಟ್ರುಗಳದ್ದು ಮಾಡಿದ್ದೀನಿ. ಅದ್ರ ಜೊತೆಗೆ ಸಿನಿಮಾ. ನಾನು ಫಸ್ಟು ಇದಕ್ಕೆಲ್ಲದಕ್ಕಿಂತ ಮೇಯ್ನ್ ಹೇಳಬೇಕು ಅಂದರೆ, ಇಡೀ ಡಿಜಿಟಲ್ ಇದರೊಳನೆ ಎಕ್ಸ್ಕ್ಲೂಸಿವ್ ಅಂದರೆ ಅದು ಶಿವಣ್ಣ ಇಂಟರ್ವ್ಯೂ ಮಾಡಿದ್ದು. ಯಾರೂ ಮಾಡಿರಲಿಲ್ಲ. ಸುದ್ದಿ ಮನೆಗೆ ಫಸ್ಟ್ ಬೈರಾಗ್ ಇಂಟರ್ವ್ಯೂ ಅಂದರೆ ಫಸ್ಟ್ ಡಿಜಿಟಲ್ ಇಂಟರ್ವ್ಯೂ ಅಂತ ಕೊಟ್ಟಿದ್ದು ಸುದ್ದಿ ಮನೆಗೆ. ಹೌದು. ಫಸ್ಟ್ ಇಂಟರ್ವ್ಯೂ ನಾನು ಕರಿಯರ್ ನೆಕ್ಸ್ಟ್ ಗ್ರೋತ್ ಹೋಗಿದ್ದೆ. ಶಿವಣ್ಣನೇ ನನಗೆ ಫಸ್ಟು. ಅವಾಗ ಇವರೆಲ್ಲ ಎದುರಿಸಿ ಶಿವಣ್ಣ ಫುಲ್ಲು ಶವರೇ ಅಣ್ಣಂಗೆ ಹೇಳಿ ಶಿವಣ್ಣನೇ ಫಸ್ಟ್ ಆರೈಕೆ ನನಗೆ. ಅಲ್ಲಿಂದ ಎಕ್ಸಾಕ್ಟ್ಲಿ ಫಸ್ಟ್ ನಿಮ್ಗೆ ಬಿದ್ದಿದೆಯಲ್ಲ, ಎಕ್ಸಾಕ್ಟ್ಲಿ ಸರ್. ಒಂದು ಗೌರವ ಇದು
ಇದು ಏನು ಬ್ಲೆಸ್ಡ್ ಅಂತ ಹೇಳಿ Exactly. ವರ ಅದು ಹೆಮ್ಮೆಯಿಂದ ಹೇಳ್ತೀನಿ ಸರ್. ಅದಕ್ಕೆ ವರನಾಟ ಆಗ್ತದೆ. ಹೌದು ಹೌದು. ಅಲ್ಲಿ ಆ ಪಾದ ತುಳಿದ್ರೆ ಆ ಸ್ಪರ್ಶ ಮಾಡಿದ್ರೆ ನಿಮಗೆ ಅದೊಂದು ವರ. ಫಸ್ಟ್ ಡಿಜಿಟಲ್ ಇಂಟರ್ವ್ಯೂ ಮಾಡಿದ್ದೆ ನಾವು. ಇಂಟರ್ವ್ಯೂ ಕೊಡೋದು ಒಂದು ವರ, ಅವ್ರ ಕಡೆ ಆಶೀರ್ವಾದ ಬರೋದು ಒಂದು ವರ. ಅದಕ್ಕೆ ನನ್ನ ಸಿನಿಮಾ ಸ್ಪೆಷಲ್ ಥ್ಯಾಂಕ್ಸ್ ಫಸ್ಟ್ ಶಿವಣ್ಣನೇ ಬರೋದು. ಹೌದು ಹೌದು. ಅಣ್ಣ ಎಲ್ಲಿದಾರೋ ಗೊತ್ತಿಲ್ಲ, ಅಣ್ಣ ಚೆನ್ನಾಗಿರ್ತಾರೆ, ಎಲ್ಲಿದ್ರು ಚೆನ್ನಾಗಿರ್ತಾರೆ. ಅವ್ರ ಸಿನಿಮಾ ಆದರೆ ನನಗೆ ಚಾನ್ಸ್ ಸಿಗ್ತಾರೆ ಡೈರೆಕ್ಷನ್ ಮಾಡಬೇಕು ಅಂತ ಆಸೆ ಇದೆ. ಸೊ ಆ ಶಿವಣ್ಣ ಅವ್ರದ್ದು ಒಂದು ಆ ಮನೆತನ ಇದೆಯಲ್ಲ, ನಮ್ಮ ರಾಘಣ್ಣ ಇರ್ಬೋದು, ಶಿವಣ್ಣ ಇರ್ಬೋದು, ನಮ್ಮ ಪುನೀತ್ ಸರ್ ಇರ್ಬೋದು. ವಾವ್, ನಮ್ಮ ಪುನೀತ್ ಸರ್ ನಮ್ಮ ಮಿಸಸ್ ಫ್ಯಾನ್ ಆ್ಯಕ್ಚುಲಿ. ನಾನು ಕೂಡ ಪುನೀತ್ ಸರ್ ಸಿನಿಮಾನ ಫಸ್ಟ್ ಡೇ ಶೋ ಓಡಾಗಿ ನೋಡ್ತಿದ್ದೆ. ಅವಾಗೆಲ್ಲ ನಾವು ನಮ್ಮ ಟೈಮಲ್ಲೆಲ್ಲ ಬಸ್ಗಳೆಲ್ಲ ಕಡಿಮೆ, 100 ರೂಪಾಯಿ ಟಿಕೆಟ್ ಕೊಟ್ಬಿಡೋರು ಮನೇಲಿ, 100 ರೂಪಾಯಿ 10 ರೂಪಾಯಿ ಕೊಡ್ತಿರ್ಲಿಲ್ಲ. ಓಡೋಗಿ ಸಿನಿಮಾ ನೋಡ್ತಿದ್ರು, ಆಟೋ ಚಾರ್ಜ್ ಇಲ್ಲದೆ. ಆ ಥರ ಓಡೋಗಿ ಸಿನಿಮಾ ನೋಡಿರೋರು. ಪುನೀತ್ ಸರ್ ಫೈಟ್ ಅಂದ್ರೆ ಅಪ್ಪು ಸಿನಿಮಾ ಅವ್ರ ಎಂಟ್ರಿಲಿ ಎಷ್ಟು ಕಿರ್ಚಿದೆ ಗೊತ್ತಾ. ಹೊಸಬ್ರು ಅವರು, ನಾವು ಚಿಕ್ಕ ವಯಸ್ಸಲ್ಲಿ ನೋಡಿದವರು. ಬಟ್ ಆ ವೈಬ್ಸು, ಆ ಆ್ಯಕ್ಟಿಂಗು ಫಸ್ಟ್ ಸಿನಿಮಾ ನಮ್ಮ ಸಿನಿಮಾ ಥರನೇ. ಫಸ್ಟ್ ಸಿನಿಮಾದಲ್ಲಿ ಆ ಆ್ಯಕ್ಟಿಂಗು, ಅದು ಆ ಬ್ಲಡ್ ಅಂತ ಹೇಳೋದು, ನಮ್ಮ ಅಪ್ಪಾಜಿ ಅವ್ರ ಬ್ಲಡ್ಡು ಅಲ್ಲಿ ಕಾಣಿಸ್ತಿದೆ. ಎಕ್ಸಾಕ್ಟ್ಲಿ ಸರ್. ಹಂಗಾಗಿ ಅವ್ರ ವರ ನಿಮ್ಗೆ ಸಿಕ್ಕಿದೆ ಅಂದರೆ ಅದೃಷ್ಟ. ಹೌದೌದು, ಅಲ್ಲಿಂದಲೇ ಕರಿಯರ್ ಮಾಡಿದ್ದಿರ್ಬೋದು. ಪ್ರತಿಯೊಂದು ಕಾನ್ಫಿಡೆನ್ಸ್ ಕಳಿಸಿದೆ ಬ್ರೋ. ಖುಷಿ ಆಗ್ತಿದೆ, ಖುಷಿ ಜೊತೆಗೆ ಭಯನೂ ಇದೆ. ಏನಪ್ಪ ಮುಂಚೆ ಕ್ವಶನ್ಸ್ ಏನೋ ಕೇಳ್ಬಿಟ್ಟು ಯಾವುದೋ ಸಿನಿಮಾ ಬಂದರೆ ಅಣ್ಣ ರೆಡಿ ಅಣ್ಣ ಅಂತ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ಇಂಟರ್ವ್ಯೂ ಮಾಡ್ಕೊಂಡು ಒಂದೇನೋ ಗತ್ತಲ್ಲಿ ಮುಗಿಸಿ ಇಂಟರ್ವ್ಯೂ ಹೋಗ್ಬಿಡ್ತಿದ್ದೋ ನಾವು. ಬಟ್ ಈಗ ನಾವು ಇಂಟರ್ವ್ಯೂ ಕೊಡೋದೈತಲ್ಲ, ಹಿಂಗೆಲ್ಲ ಇರುತ್ತಾ ಇಷ್ಟೆಲ್ಲ ಇರುತ್ತಾ ಅನ್ನೋ ಥರ ಶುರು ಆಗ್ಬಿಟ್ಟಿದೆ ನನಗೆ. ಅಂದರೆ ಯಾಕಂದ್ರೆ ಅಷ್ಟು ಇಂಟರ್ವ್ಯೂಸ್ ಮಾಡಿಸ್ತಿದ್ದೇನೆ ಈಗ. ಇವ್ರಿಗೆ ಗೊತ್ತು, ನಾವೆಲ್ಲ 20-25 ಚಾನಲ್ ಇಂಟರ್ವ್ಯೂ. ಶಿವಣ್ಣ 30 ಚಾನಲ್ ಇಂಟರ್ವ್ಯೂ ಕೊಟ್ಟಿದ್ದಾರೆ ಪರ್ ಡೇ. ಆ ಥರದ್ದು ಅಷ್ಟು ಫ್ರೀ ಬಿಸಿ ಅವರು. ಹಿಂಗೆ ಕೊಟ್ಟರೆ ಹಿಂಗೆ ರೆಡಿನಮ್ಮ ಅವ್ರು ನೋಡಿ ಆ್ಯಕ್ಚುಲಿ ನಾವೇನು ಅಲ್ಲ ಮಾಡ್ತಿರೋದು. ಹಿಂಗೆ ಟಿ ಶರ್ಟ್ ಚೇಂಜ್ ಮಾಡ್ಕೊಂಡು ರಪ್ಪ ಅಂತ ಬರೋರು. ನಮ್ಮ ರೈಟ್ ಸಿನಿಮಾಲಿ ಇನ್ನೊಂದು ವಿಶೇಷ, ಫಸ್ಟ್ ಅಪ್ಪಾಜಿ ಫೋಟೋ ಬರುತ್ತೆ. ಅಪ್ಪಾಜಿ ಫೋಟೋ, ವಿಷ್ಣು ಸರ್ ಫೋಟೋ, ಅಂಬರೀಷ್ ಫೋಟೋ, ಪುಟ್ಟಣ್ಣ ಸರ್, ಇವರೆಲ್ಲ ಈ ದಿಗ್ಗಜರು ಅಂತಾರಲ್ಲ, ಆ ದಿಗ್ಗಜರು ಫೋಟೋ ಎಲ್ಲ ಬಂದು ಲಾಸ್ಟ್ಗೆ ಅಪ್ಪು ಸರ್ ಬಂದು ನೀವು ಅಜರಾಮರ ಅಂತ ಅಂದ್ಕೊಟ್ಟಿದ್ದೀವಿ. ಅಂದರೆ ನಿಮ್ಮೆಲ್ಲ ಬ್ಲೆಸ್ ನಮ್ಮ ಸಿನಿಮಾ ನಮ್ಮ ಮೇಲೆ ಇರಬೇಕು. ಅಂದರೆ ನೀವು ಬಿಟ್ಕೊಟ್ಟಿರೋ ಇಂಡಸ್ಟ್ರಿ ಇದು. ನಾವು ಅದನ್ನು ನಮ್ಮ ಜವಾಬ್ದಾರಿಗೆ ಬರ್ತಾ ಇದ್ದೇವೆ. ಸೊ ನಮಗೆ ಅದು ಹೊಣೆಗಾರಿಕೆ ಇದೆ. ನಾವು ಅವರೆಲ್ಲ ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿಕೊಟ್ಬಿಟ್ಟಿದ್ದಾರೆ. ನಾವೀಗೇನು ಹೊಸದಾಗಿ ಮಾಡೋದು ಏನಿಲ್ಲ. ಅವ್ರು ಮಾಡದಿರೋ ಸಿನಿಮಾಗಳೇ ಇಲ್ಲ. ನಾವು ಅದರಲ್ಲಿ ಏನೋ ಸಣ್ಣ ಪುಟ್ಟ ಹಿಂಗೆ ಹುಡುಕಿ ಒಂಚೂರು ಮಾಡ್ತಾ ಇದ್ದೀವಿ ಅಷ್ಟೇ. ಅವ್ರು ಮಾಡಿರೋ ಥರ ನಾವು ಟಚ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಪಾತ್ರದ ಬಗ್ಗೆ ಹೇಳೋದಾದರೆ, ನಮ್ಮ ಪಾತ್ರದ್ದು ಸರ್ರು ಬರೆದಿರೋದು ಅವ್ರು ಹೇಳ್ದಂಗೆ ಅದು ಬ್ಲೆಸ್ಸುಡೇ ಪಾತ್ರ. ಅವ್ರು ನನಗೆ ನಾನು 100 ಸಿನಿಮಾ ಈಗ ಮಾಡಲಿ, ಈಗ ನನಗೆ ಫಸ್ಟ್ ಅವರೇ ಗುರುಗಳು. ಯಾಕಂದರೆ ಎಲ್ಲ ತಿದ್ದವರೇ. ನಾನು ತುಂಬ ಸೈಕಲ್ ಹೊಡೆದೀನಿ, ಯಾಕಂದರೆ ಅಷ್ಟು ದೊಡ್ಡ ಪಾತ್ರ. ಏನೋ ಒಂದು ಡೈಲಾಗ್ ಹೊಡೆಯೋದಿದ್ದು ಅದು ಬೇರೆ ವಿಷಯ, ಡೈಲಾಗ್ ಹೊಡೆದು ಹೋಗೋದಲ್ಲ. 38 ಪೇಜ್ಗಳು ಡೈಲಾಗ್ಗಳು ಒಂದು ಸೀನಲ್ಲಿ ಫುಲ್. ಅಂದರೆ ಬ್ಯಾಕ್ ಟು ಬ್ಯಾಕು, ಅಂದರೆ 5 ದಿನನೂ ಒಂದು ವಾರ ತೆಗಿಬೇಕಾಗಿದ್ದಂಥ ಶಾರ್ಟ್ನ 2 ದಿನದಲ್ಲಿ ಚಾಲೆಂಜ್ ನಮಗೆ. ಅಂದ್ರೆ ನಿದ್ದೆನೇ ಮಾಡಿಲ್ಲ ನಾವು ಯಾರು 2 ದಿನ ಕಂಟಿನ್ಯೂಸ್ ಆಗಿ. ಕಾಡಲ್ಲಿ ತೆಗ್ದಿದ್ದು. ತುಂಬ ಮೆಮೊರಿ ಪವರ್ ಇರಬೇಕು. ಅದು ಸಣ್ಣ ಪುಟ್ಟ ಮಾಡೋಕ್ಕಾಗಲ್ಲ ಅವು. ಅದು ಪ್ಲಸ್ ಡೇ ಅವ್ರಿಗೆ. ಅದೇನಂದರೆ ಪೇಜ್ ಗಟ್ಟಲೆ ಡೈಲಾಗ್ಗಳು, ಅದು ನೋಡ್ರೆ ತಲೆ ತಿರುಗ್ಬಿಡ್ತಾರೆ ಜನ. ಎಷ್ಟು ಡೈಲಾಗ್ಸು ಒಟ್ಟೆ ಟೈಮ್ ಹೇಳಬೇಕು. ಒಂದ್ಸಲಿ ನನಗೂ ಸರ್ಗೆ ಜಗಳ ಬೈದಾಗ್ಬಿಟ್ಟಿದ್ರು ಸರ್. ಬೈದ್ಬಿಟ್ಟಿದ್ರು ಅವತ್ತವರೆಗೂ. ನನಗೆ ಯಾವತ್ತಿಗೂ 12:30 1 ಗಂಟೆ ಆಗೋಗ್ಬಿಟ್ಟಿತ್ತು. 2 ಗಂಟೆ ಹೌದು, 2 ಗಂಟೆ ಆಗ್ಬಿಟ್ಟಿತ್ತು. ಆವಾಗ ನಾನು ಇದಾಗ್ಬಿಟ್ಟೆ. ನನಗೆ ಆ ಪಾತ್ರ ಬರ್ತಾ ಇಲ್ಲ. ಅವ್ರ ಎಕ್ಸ್ಪೆಕ್ಟೇಷನ್ ಏನು ನೋಡ್ತಿದ್ದೋ ಗೊತ್ತಿಲ್ಲ. ನೋಡಿ ಅದೇನು ಮಾಡ್ತಿದ್ದೀರ ನನಗೆ ಗೊತ್ತಿಲ್ಲ. ಒಂದಿನ ಬ್ರೇಕ್ ಮಾಡ್ತಾ ಇದ್ದೀನಿ, ನೀವು ರೆಡಿ ಅಂತಂದ್ರೆ ಆ ಶೂಟಿಂಗ್. ಅವತ್ತೊಂದಿನ ಶೂಟು ಕ್ಯಾನ್ಸಲ್ ಆಯ್ತು. 2 ದಿನ ಕೊಟ್ಟೆ. 2 ದಿನದಲ್ಲಿ ಸರ್ ರೆಡಿ ಅಂತ ಫೋನ್ ಬಂತು. ಪಕ್ಕನ ನೀರಾಜ್ ಅಂದೆ, ಪಕ್ಕನ ಇದೆ, ಯಾಕಂದ್ರೆ ಈ ದಿನ ನಿಂದು, ನೀನು ಪರ್ಫಾರ್ಮ್ ಮಾಡಬೇಕು, ಪಕ್ಕ ರೆಡಿ ಇದ್ರೆ ಮಾಡ್ಸೋಣ ಅಂತ ಹೇಳಿದೆ. ಸೊ ರೆಡಿ ಅಂತ ಕಾನ್ಫಿಡೆಂಟಲ್ಲಿ ಹೇಳಿದ್ರು. ನನ್ನ ಅಸೋಸಿಯೇಟ್ ರಾಜು ಬಂಡೆ ಅಂದ್ಬಿಟ್ಟು ಅವ್ರಿಗೂ ಹೇಳಿದೆ, ಪಕ್ಕ ರೆಡಿ ಮಾಡಿಸಿ ಅಂತ ಹೇಳಿದ್ರು. ಅವರು ಇಲ್ಲ ಸರ್ ಸೂಪರ್ ಆಗಿ ರೆಡಿ ಆಗಿದೆ ಸರ್ ಮಾಡಿದ್ರು ಸರ್ ಅಂತ. ಅವ್ರು ಅಲ್ಲ ಆ್ಯಕ್ಚುಲಿ 2 ತಿಂಗಳು ಸರ್ ಡೈರೆಕ್ಟರ್ ರೂಮಲ್ಲೇ ಇದ್ದೆ ನಾನು. ಆ ಡೈರೆಕ್ಟರ್ ಆಫೀಸಲ್ಲೇ ಫಿಕ್ಸು. ಒಂದು ಬ್ಯಾಗು ಜೊತೆಗೆ ಬೆಳಗ್ಗೆ ತಣ್ಣೀರು ಸ್ನಾನ ಮಾಡು, ರೆಡಿ ಆಗು, ಶೂಟಿಂಗ್ 6:30ಗೆ ಫಿಕ್ಸು. ನಾನು ಮಿಸ್ ಮಾಡ್ಕೊತೀನಿ. ಇವ್ರ ಜೊತೆ ಫಿಕ್ಸು. ನಾನು ರಾಜು ಸರ್ 2 ತಿಂಗಳು ಹಾಕೊಂಡಿದ್ರು. ನಾನು 3 ತಿಂಗಳು ನಾವು ಕಂಟಿನ್ಯೂಸ್ ಶೂಟ್ ಇತ್ತು. 60 ಡೇಸ್ ಬ್ಯಾಕ್ ಟು ಬ್ಯಾಕ್ ಇದ್ರು. ನಾನು ಅಲ್ಲೇ ಇರ್ತಿದ್ದೆ ಯಾವಾಗಲೂ. ಬೇರೆ ಆ್ಯಂಕರಿಂಗ್ ಅಂತ ಯಾವುದೂ ಮಾಡಲಿಲ್ಲ ನಾನು 2 ತಿಂಗಳು. ನಾನು ಸರ್ ಜೊತೆನೇ, ಸರ್ರೇ ನನಗೆ ಎಲ್ಲ ಇದು ಮಾಡಿಸಿ. ಬಟ್ ಕ್ಲೈಮ್ಯಾಕ್ಸ್ ಅಂತೂ ಅದ್ಭುತವಾಗಿ ಬಂದಿರುವಂಥದ್ದು, ನೆಕ್ಸ್ಟ್ ಲೆವೆಲ್ಲು. ಗೊತ್ತಿಲ್ಲ ಅದು ಏನೇನೋ ಶುರುವಾಯಿತು, ಸ್ಟಾರ್ಟ್ ಆಯಿತು. ನಂದೇನಂದರೆ ನಾನು ಬರಿಬೇಕಾದ್ರೆ ಅಂದ್ಕೊಂಡಿದ್ದೆ ಕ್ಲೈಮ್ಯಾಕ್ಸಲ್ಲಿ ಜನ ಅವ್ರು ಮಾಡ್ಕೊಳ್ಬೇಕು, ಒಳಗಡೆ ಎಳೆದಿರ್ಬೇಕು. ಅವ್ರು ಬಿಟ್ಟರೆ ಶುಭಮ್ ಅಂತ ಬಂದರೂ ಎದ್ದೇಳಲ್ಲ ಜನ. ಆ ಕ್ಲೈಮ್ಯಾಕ್ಸಲ್ಲಿ ಡೈಲಾಗ್ ವಿತ್ ಫೈಟ್, ಅದು ಹೌದು, ಡೈಲಾಗ್ ವಿತ್ ಫೈಟ್ಸ್ ಇದ್ದಿದ್ದು ಅವತ್ತು ಒಂದೇ ದಿನ ಅಲ್ವಾ ಸರ್?
ಡೈಲಾಗ್ಸ್ ಇತ್ತು ಸ್ಟಾರ್ಟಿಂಗಲ್ಲಿ ಆ ಥರ. ಇವರು ಮಿಕ್ಕಿದ ಡೈಲಾಗ್ಸ್ನ ಎತ್ಕೊಂಡು ನಾನು ಫೈಟ್ ಮಾಡ್ತೀನಿ. ನೆಕ್ಸ್ಟ್ ಫೈಟ್ ಕಂಟಿನ್ಯೂಸ್ ಸೀನಿಯರ್ ನಮ್ಮ ಗೌರವ ಗೌರವ ಮಾಸ್ಟರ್ ಕಾಯ್ತಾ ಇದ್ದಾರೆ. ಅವ್ರು ಸೀನ್ ತೆಗಿತಿದ್ದು ನೋಡ್ಬಿಟ್ಟು ಮಾಡಿ ಇನ್ನು 2 ಅವರ್ ಲೇಟ್ ಆದ್ರೆ ಪರವಾಗಿಲ್ಲ ನಾವು ವೇಟ್ ಮಾಡ್ತೀವಿ ಅಂಡ್ ಅವತ್ತೇ ಕ್ಲೈಮ್ಯಾಕ್ಸ್ಗೆ ಡ್ಯುಯಲ್ ಕ್ಯಾಮ್ರಾ ನನಗೆ ಡ್ಯುಯಲ್ ಕ್ಯಾಮ್ರಾ ಇಕ್ಸವ್ರೆ ಭಯ. ಫೈಟ್ ಮಾಸ್ಟರ್ ಅವರು ಹೌದು ವಿಷ್ಣು ಸರ್ಗೆ ಅಂಬರೀಶ್ ಸರ್ಗೆ ಹೌದು ಅವ್ರಿಗೆಲ್ಲ ಫೈಟ್ ಮಾಡಿಸಿರೋರು. ಅವ್ರನ್ನ ಈಗ ಕಾಯಿಸೋದಂದ್ರೆ ನಮಗೆ ಭಯ ಅಲ್ವಾ? ಯಪ್ಪ ಏನು ಅನ್ಕೋತಾರೆ ಏನೋ ಅಂದ್ಬಿಟ್ಟು ಸರ್ ಆಮೇಲೆ ಮಿಡ್ ನೈಟ್ 2 ಗಂಟೆ ಆಗಿದೆ. ಅವ್ರು ಏನ್ ಹೇಳ್ಬಿಟ್ರು ಗೊತ್ತಾ, ರಿಕ್ವೆಸ್ಟ್ ಮಾಡಕ್ ಬಂದೆ, ಏಯ್ ಮಾಡಪ್ಪ ನಾವು ಸೂಪರ್ ಆಗಿ ಮಾಡ್ತಾ ಇದ್ದೀವಿ ಏನ್ ಮಾಡ್ತಿದ್ಯಾ ಅಂತ ಒಂದು ಇದು ಕೊಟ್ರು. ಸ್ವಲ್ಪ ಜೋಶ್ ಆಕ್ಚುಲಿ ನನಗೆ ಡೂಪ್ ಹಾಕ್ಸ್ಬೇಕು ಅಂತ ಪ್ಲಾನ್ ಮಾಡಿ ಬಂದಿದ್ರು. ಇವ್ರಿಗೆ ಬರಲ್ಲ ಕಣ ಫೈಟ್ ಎಲ್ಲ. ಹೌದೌದು ಡೂಪ್ ಹಾಕ್ಸಾನೆ ಇವನು, ಬೇಡ ಇವನು ಮಾಡಲ್ಲ, ಇವನು ಹೆವಿ ಫೈಟ್ ಅಲ್ಲ. ಇದೊಂದ್ಸಲಿ ನೋಡಿ ಸರ್ ರಿಹರ್ಸಲ್ ಅಲ್ಲಿ ಅಂದ್ರೆ ಫೈಟ್ ಡೂಪ್ ಎಲ್ಲ ಕರ್ಕೊಂಡ್ ಬಂದಿದ್ರು ಎಲ್ಲ ಬೇರೆಯವ್ರನ್ನೆಲ್ಲ, ನನ್ನ ಯಾರಿಗೂ ಮ್ಯಾಚ್ ಆಗ್ತಾರೋ ಅವ್ರನ್ನೆಲ್ಲ ಕರ್ಕೊಂಡ್ ಬಂದಿದ್ರು. ನಾನು ಸಾರ್ ಕಾಲ್ ಎತ್ತರ ಕೈ ಎತ್ತಕ್ಕಾಗ್ತಿಲ್ಲ. ಹೆವಿ ಫೈಟು ಹೆಂಗೆ ಅಂದ್ರೆ ಅದು ಕಂಟಿನ್ಯೂಸ್ ಹೊಡೆದ ಏಟ್ ಆಗಿದೆ. ಅಲ್ಲ ಫೈಟ್ ಅಲ್ಲಿ ಹೇಳ್ಕೊಡ್ತೀರ ಅವ್ರೆ 20 days ಹೆವಿ ಸರ್ವ್. ಅವ್ರ ಎನರ್ಜಿನೇ ಬೇರೆ. ಕಿರ್ಚೋರು ನಮ್ಗೆಲ್ಲ ಅದು ಈಗ ಪ್ರಭಾಕರ್ ಸರ್ ಕ್ಯೂ ಅನ್ನೋರು ಅವರು, ನಮ್ಗೆ ಅದೆಲ್ಲ ಸೌಂಡೇ ಬರ್ತಾ ಇರ್ಲಿಲ್ಲ. ಸೊ ಹಂಗೆ ಇದ್ದಿದ್ದು ಮಾಸ್ಟ್ರು. ಲಾಸ್ಟಲ್ಲಿ ರಿಹರ್ಸಲ್ ಆಯಿತು. ಅದೆಲ್ಲ ಆದಮೇಲೆ ನಾವು ಶೂಟಲ್ಲಿ ಅದು ಹೆಂಗಾಯ್ತೋ ಗೊತ್ತಿಲ್ಲ ಇವತ್ತಿಗೂ. ಆ ಒಂದು ಎನರ್ಜಿ ಪಾಸ್ ಆಯಿತು. ಒಂದೇ ಸಲ ಟೇಕಲ್ಲಿ ಫೈಟು ಮುಗೀತು. ಇದು ಡೈಲಾಗ್ಸ್ ಕಂಪ್ಲೀಟ್ ಆಯಿತು ನಮಗೆ ಅವತ್ತು. ಟಕ್ 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 ಶೂಟಿಂಗ್ ಮುಗಿಸ್ಬಿಟ್ಟು ಒಂದೇ ಸಲ ರೀಟೇಕೆ ಇಲ್ಲ ಫೈಟು. ಆಗಲ್ಲ ಫೈಟು ಅಂತಾನೆ ಡೌಟ್. ಕ್ಯಾಮ್ರಾಗೆ ಒಂದು ಎಲೆ ಶೂಟಿಂಗ್ ಇಟ್ಟೆ. ಅಮ್ಮ ತಾಯಿ ಏನು ಮಾಡ್ತೀವೋ ತಾಯಿ ಶಕ್ತಿ ದೇವತೆ ಅದೇನು ಎನರ್ಜಿ ಕೊಡ್ಸೋ ಗೊತ್ತಿಲ್ಲ. ಸೂಪರ್ ಪರ್ಫಾರ್ಮ್ ನಾನು ಅನ್ಕೊಂಡಂಗೆ ಮರ್ಸ್ಬಿಡ್ತಾ ಇದ್ದೆ. ದಯವಿಟ್ಟು ಚಾಮುಂಡೇಶ್ವರಿ ತಾಯಿ ಕೇಳ್ಕೊಂಡೆ. ಆಮೇಲೆ ಆ ತಾಯಿ ಏನು ಶಕ್ತಿ ಕೊಡ್ತಾ ಇದ್ದೆ ರಿಯಲ್ ಆಗಿ ನಿಜಕ್ಕೆ ಹೋಗ್ಬಿಟ್ಟಿದ್ದೆ ಹೀರೋಗೆ. ಹೌದೌದು ಡೈರೆಕ್ಟರ್ ಎಲ್ಲ ಇಡೀ ಟೀಮ್ ಕೂಗ್ತಾ ಇದಾರೆ, ನೀರಜ್ ಬಿಡಿ ಅಂತ ಕೂಗ್ತಾ ಇದಾರೆ. ಆಕ್ಚುಲಿ ಹೇಳ್ಬಾರ್ದು ಅದನ್ನ, ಅಂದ್ರೆ ಒರಿಜಿನಲ್ ಚಾಕು ತರನೇ ಅದು. ಚಾಕು ಅಲ್ಲ, ಒರಿಜಿನಲ್ ಚಾಕು ಅಂದ್ರೆ ತಪ್ಪಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಅದು ಆ ಥರನೇ ಅನ್ಬೇಕಾದ್ರೆ ಅದು ಚುಚ್ಚಿದ್ರೆ ಅದ್ರಲ್ಲಿ ಸಾಯ್ತಾರೆ. ಅದು ಆ ಥರದೇ ಅದು ಗಟ್ಟಿ ಇತ್ತು ಅಲ್ವಾ ಸರ್ ಅದು. ಸೊ ಅದು ಡಮ್ಮಿನೇ ಸ್ಟ್ರಾಂಗ್ ಇತ್ತು. ಸೊ ಏನು ಚುಚ್ಚಿದ್ರೆ ಅದರಲ್ಲೂ ಏಟ್ ಆಗೋದು. ಬಟ್ ಹಿಂಗೆ ಅದು ಹಿಡ್ದಿರೋವಂಥದ್ದು ಫೋರ್ಸು ಎಲ್ಲ. ನೀರಜ್ ಬಿಡಿ ಸಾಕು, ಪರ್ಫಾರ್ಮೆನ್ಸ್ ಮುಗಿದ್ರು ಕ್ಯಾಮ್ರಾ ಆಫ್ ಮಾಡಿದ್ರು ನಾವು ಮಾಡ್ತಾನೆ ಇದೀವಿ. ನೀರಜ್ ಬಿಡಿ ಜಗಳನೇ ಆಯ್ತು. ನನಗೆ ಗೊತ್ತು ಬಿಡಿ ಸರ್ ಅಂತ ನಾನು ಎಗರಾಡ್ತಾ ಇದ್ದೀನಿ. ನನ್ನ ಮಗಂಗೆ ಏನಾಯ್ತು ನೋಡ್ರಿ ಏನಾನ ಆಗೋತು ಅಂತ ಎಲ್ಲ ಕಿರಿಸ್ತಾ ಇದ್ದಾರೆ. ಬಟ್ DOP ಸರ್ ಕಾನ್ಫಿಡೆನ್ಸ್ ಆಗಿದ್ರು. ಶಾರ್ಟ್ಸ್ ಕರೆಕ್ಟಾಗಿ ಬರ್ತಿದೆ, ನೀವು ಸುಮ್ಮನೆ ಇರಿ ಅಂತ ಇದ್ರು. ನನಗೆ ಅಷ್ಟು ಮಾತ್ರ ಕೇಳಿಸಿತ್ತು. ಬಟ್ ಅಲ್ಲಿ ಏನಾಗ್ತಿದೆ ಅಂತ ಗೊತ್ತಿಲ್ಲ. ಪರ್ಫಾರ್ಮೆನ್ಸು ರಿಯಲ್ ಆಗಿ ಆಗ್ಬಿಟ್ಟಿತ್ತು ಅದು. ಬಟ್ ಅದು ಮರೆಯಂಗಿಲ್ಲ ಅದಂತ. ನಾನು ಆಕ್ಚುಲಿ ಸಿನಿಮಾ ನೋಡ್ಲಿಲ್ಲ, ಏನಕ್ಕೆ ಕೆರೆ ಮೇಲೆ ನೋಡ್ಬೇಕು ಅಂತ 24th ನೋಡ್ಬೇಕಾಯ್ತು. ಬಟ್ ನಂಗೆ ಎಡಿಟ್ ಈಗ ಏನ್ ಮಾಡಿರೋ ಗೊತ್ತಿಲ್ಲ ನಮ್ಮ ಚಾಮುಂಡೇಶ್ವರಿ ತಾಯಿ. ಬಟ್ ನನಗೆ ಆ ನಿಜವಾಗ್ಲೂ ಆ ಪರ್ಫಾರ್ಮ್ ಸಾಧ್ಯನೇ ಆಗ್ತಿರ್ಲಿಲ್ಲ. ನಾನು 100% ನನ್ಗೆ ಹೋಪ್ ಇರಲಿಲ್ಲ ಮಾಡ್ತಾನೆ ಅಂದ್ಬಿಟ್ಟು. ಅದೇ ಗೌರವ ವೆಂಕಟೇಶ್ ಮಾಸ್ಟ್ರು ಯಾವಾಗ ಬೈದ ಅಂತ ಹೇಳ್ದವ್ರು ಸಭಾಷ್ ಅಂತ ಬೈದವರು ತಬ್ಕೊಂಡ್ಬಿಟ್ರು ಬಂದು ತಪ್ಕೊಂಡ್ರು. ಗ್ರೇಟ್ ಅದು. ಅದೊಂದು ನಿಜವಾಗ್ಲೂ ಅವ್ರು ಮರೆಯೋಕ್ಕಾಗಲ್ಲ ಬಿಡಿ. ಸಿನಿಮಾ ನೀವು ಕ್ಲೈಮ್ಯಾಕ್ಸ್ ಅಲ್ಲಿ ಹೆಂಗಿದೆಯೋ ನಮ್ಗೆ ರಿಯಲ್ ಶೂಟ್ ಅಲ್ಲಿ ನಮ್ಗೆ ಅದನ್ನ ಇವತ್ತಿಗೂ ಮರೆಯೋಕ್ಕಾಗ್ತಿಲ್ಲ. ಮಾಸ್ಟರ್ ಇವ್ನು ಬೇಡ ಡೂಪೆ ಆಕ್ಷನ್ ಬೇಡ, ಸುಮ್ಮನೆ ಇವ್ನ ಸಜೆಷನ್ ಅಲ್ಲಿ ತೋರಿಸ್ಕೊಳ ಇವನ್ನ ಅಂತ ಹೇಳಿದ್ರು. ಬಟ್ ಮಾಸ್ಟರ್ ಆಮೇಲೆ ಕಾನ್ಫಿಡೆನ್ಸ್ ಪರ್ಫಾರ್ಮೆನ್ಸ್ ಆದಮೇಲೆ ಇಲ್ಲ ಕಣೋ ನೀನೇ ಬೆಸ್ಟು ಅಂತ ಹೇಳ್ಬಿಟ್ರು. ಆಮೇಲೆ ಅದು ನನಗೆ ಬೆಸ್ಟ್ ಅವಾರ್ಡ್ ಸಿಕ್ದಂಗೆ ಆಗಿದ್ದು. ಅದು ಮರೆಯಂಗಿಲ್ಲ. ಬಂತೆ ಎಬ್ಕೊಂಡ್ರು, ಚೆನ್ನಾಗಿ ಮಾಡಿದೆ ಕಣೋ, ನಾನು ಅಂದ್ಕೊಂಡಿದ್ಕಿಂತ ಚೆನ್ನಾಗಿ ಬಂದ್ಬಿಡ್ತು. ನಾನು ಅನ್ಕೊಂಡೇ ಇರಲಿಲ್ಲ ಈ ಥರ ಫೈಟ್ ಬರುತ್ತೆ ಅಂದರು. ನಮ್ಗೆ ಆ ಟೈಮಲ್ಲಿ ವಿಲ್ಲನ್ ಹೆವಿ ಸ್ಟ್ರಾಂಗ್ ಆಗಲೇಬೇಕು. ನಿಮಗೆ ಭಕ್ತ ಪ್ರಹ್ಲಾದ ಸಿನಿಮಾಲ್ಲಿ ಹಿರಣ್ಯಕಶಿಪು ಅವತಾರ ನೋಡಿದ್ರೆ ಭಯ ಬಿಡ್ಬೇಕಲ್ವಾ. ಸೊ ಆ ಥರ ಒಂದು ಆ ಥರನೇ ಕಾಣಿಸ್ಬೇಕು ನನಗೆ ವಿಲ್ಲನ್. ಆ ಒಂದು ಆ ಥರ ಪರ್ಫಾರ್ಮೆನ್ಸ್ ಬರಬೇಕು. ಸೊ ಅದು ತಾಯಿ ಶಕ್ತಿಯಿಂದ ಬಂತು. ಈ ರೈಡ್ ಕತೆ ಸರ್ ಹೆಂಗೆ ಅಂದರೆ ಎಲ್ಲಾದರೂ ಒಂದು